ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದೇನಂತ ಹೇಳಿ. ಅದು ನಾನು ಡೌಟ್ ಕ್ಲಿಯರ್ ಮಾಡ್ಕೊಳಕ್ಕೆ ಬರಲಿಲ್ಲ. ಅದು ಏನು ಹೇಳಕ್ಕೆ ಬಂದೆ ಅಂದರೆ, ಪ್ಲೀಸ್ ಬೇಗ ಹೇಳಿ ಮುಗಿಸಿ. ಭೂಮಿ, ನನ್ನ ಮತ್ತು ಶ್ರುತಿ ನಡುವೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಷ್ಟು ದಿನ ಚೆನ್ನಾಗೇ ಇದ್ಲು, ಆದರೆ ಇತ್ತೀಚೆಗೆ ಹಳೆದನ್ನೆಲ್ಲ ನೆನ್ಪು ಮಾಡಿಕೊಂಡು ಇನ್ನೂ ಮಾತಾಡ್ತಿದ್ದಾಳೆ. ಅಷ್ಟೇ ಅಲ್ಲ ಭೂಮಿ, ನಾನು ಬೇರೆ ಏನೋ ಉದ್ದೇಶ ಹಿಡ್ಕೊಂಡು ಇಲ್ಲಿ ಬಂದು ಕೆಲಸ ಮಾಡ್ತಿದ್ದೀನಿ ಅನ್ನೋ ಥರ ತುಂಬಾ ಟಾರ್ಚರ್ ಕೊಡ್ತಾಳೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಅವಳಿಗೋಸ್ಕರ, ನಮ್ಮ ಫ್ಯೂಚರ್ನ ಸೆಕ್ಯೂರ್ ಮಾಡೋದಕ್ಕೋಸ್ಕರ ಮಾಡ್ತಿದ್ದೀನಿ ಅಂತ ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅವಳಿಗೆ ಸ್ವಲ್ಪ ನೀನೇ ಬುದ್ಧಿ ಹೇಳ್ತೀಯ? ನೀನು ಹೇಳಿದ್ರೆ ಅವಳು ಖಂಡಿತ ಕನ್ವಿನ್ಸ್ ಆಗ್ತಾಳೆ. ಅವಳು ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾಳೆ. ಏನೇನೋ ಅನ್ನೆಸೆಸರಿ ಕಮೆಂಟ್ಸ್ ಪಾಸ್ ಮಾಡ್ತಿರ್ತಾಳೆ. ಇತ್ತೀಚೆಗಂತೂ ತುಂಬಾ ಜಾಸ್ತಿ ಆಗಿದೆ. ನೋಡಿಬಿಟ್ಟು ಹ್ಯಾಂಡಲ್ ಇಟ್. ನನಗೆ ಗೊತ್ತಿರೋ ಹಾಗೆ ಆ ಥರದ್ದೇನೂ ಇಲ್ಲ ಅನ್ಕೋತೀನಿ. ಹಾಗೇನಾದರೂ ಇದ್ದಿದ್ರೆ ಅವಳು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡ್ತಿದ್ದೆ. ಬಟ್ ಇಟ್ಸ್ ಓಕೆ, ನಾನೇ ಒಂದ್ಸಲ ಅವಳ ಹತ್ರ ಮಾತಾಡ್ತೀನಿ. ಕೂತ್ಕೋ ಗೌತಮ್. ಗೌತಮ್, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹೇಳಿಮ್ಮ. ಆದರೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಳಿದೆ, ನನಗೆ ಬೇರೆ ವಿಧಿನೂ ಇಲ್ಲ. ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಯಾಕಮ್ಮ, ಯಾರಿಗೇನಾಯ್ತು? ಗಾಬರಿ ಆಗಬೇಡ, ನಾನು ಹೇಳೋದು ಸ್ವಲ್ಪ ಸಮಾಧಾನವಾಗಿ ಕೇಳಿಸ್ಕೊ. ಅಶ್ವಿನಿ ಮನೆಗೆ ಬಂದಿದ್ಲು. ಅರುಣ್ಗೆ ಫೈನಾನ್ಷಿಯಲಿ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತೆ. ಇಂಥ ಪರಿಸ್ಥಿತಿಯಲ್ಲಿ ಅವಳನ್ನ ಅಲ್ಲಿ ಯಾಕೆ ಬಿಡಬೇಕು? ಅವಳನ್ನ ಇಲ್ಲಿಗೆ ಕರ್ಕೊಂಡು ಬರೋಣ. ಅಮ್ಮ, ಇಲ್ಲ ಗೌತಮ್, ಅವಳ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗ್ತಾ ಇಲ್ಲ. ಅವಳು ನನ್ನ ಕಣ್ಮುಂದೆ ಇದ್ದರೆ ನನಗೆ ಸಮಾಧಾನ ಇರುತ್ತೆ. ಅವಳು ಇಲ್ಲಿ ಸುಖವಾಗಿ ಬೆಳೆದವಳು. ಅಂಥದ್ರಲ್ಲಿ ಇವತ್ತು ಎಷ್ಟು ಕಣ್ಣೀರು ಹಾಕಿದ್ಲು ಗೊತ್ತಾ? ಅದು ನೋಡಿ ನನ್ನ ಕೈಯಲ್ಲಿ ತಡ್ಕೊಳಕ್ಕಾಗಲಿಲ್ಲ. ಮನ್ಸಿಗೆ ತುಂಬಾ ಕಷ್ಟ ಆಯ್ತಪ್ಪ. ಅವಳನ್ನ ಆ ಪರಿಸ್ಥಿತಿಯಲ್ಲಿ ನೋಡೋಕ್ಕಾಗಲಿಲ್ಲ. ಹೌದಾ? ಛೇ, ಇಷ್ಟೆಲ್ಲಾದರೂ ಅವಳು ಯಾಕೆ ನನಗೊಂದು ಮಾತು ಹೇಳಲಿಲ್ಲ? ನೀವಾದರೂ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲಮ್ಮ. ಅವಳು ಬಂದಾಗಲೇ ನನಗೊಂದು ಫೋನ್ ಮಾಡಿದರೆ ಅದು ಏನೇ ಕೆಲಸ ಇದ್ರು ನಾನು ಬಿಟ್ಟು ಬರ್ತಾ ಇದ್ದೆ. ನಾನೇ ಮುಂದೆ ನಿಂತು ವಿಚಾರಿಸ್ತಾ ಇದ್ದೆ ಏನಾಯಿತು ಅಂತ. ಅದು ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ನಾನೇ ಸುಮ್ಮನೆ ಇದ್ಬಿಟ್ಟೆ. ಯಾಕಮ್ಮ ಇಷ್ಟೊಂದೆಲ್ಲ ಫಾರ್ಮ್ಯಾಲಿಟೀಸ್? ನನಗೆ ಎಲ್ಲಕ್ಕಿಂತ ನಮ್ಮ ಮನೆಯವರು ಇಂಪಾರ್ಟೆಂಟು. ಇರಿ, ನಾನು ಈಗಲೇ ಫೋನ್ ಮಾಡ್ತೀನಿ ಅವಳಿಗೆ. ನೀವು ಹೇಳೋದು ಕರೆಕ್ಟು. ಅವಳು ಅಲ್ಲಿ ಕಷ್ಟಪಡೋದು ಬೇಡ. ಆದಷ್ಟು ಬೇಗ ಇಲ್ಲಿ ಹೊರಗೆ ಬರೋಕ್ಕೆ ಹೇಳ್ತೀನಿ. ಗೌತಮ್, ಇದು ಅವಸರ ಮಾಡೋ ವಿಷಯ ಅಲ್ಲ. ಅವಳನ್ನ ನಾವು ಮದುವೆ ಮಾಡಿ ಇನ್ನೊಂದು ಮನೆಗೆ ಕಳಿಸಿದ್ದೀವಿ. ಈಗ ಇದ್ದಕ್ಕಿದ್ದಾಗೆ ಮನೆಗೆ ಕರ್ಕೊಂಡು ಬಂದರೆ ಅತ್ತೆ ಏನು ಅಂದ್ಕೊಳ್ಳಲ್ಲ? ಅವ್ರು ಏನಾದರೂ ಪ್ರಶ್ನೆ ಮಾಡಲ್ವಾ? ಪ್ರಶ್ನೆ ಮಾಡಿದರೆ ನಾವೇನು ಉತ್ತರ ಕೊಡೋದು? ಅದಷ್ಟು ಸುಲಭ ಅಲ್ಲ ಗೌತಮ್. ಅದು ಅಲ್ಲದೆ ಈ ಮನೇಲಿ ಈಗ ಭೂಮಿಕಾ ಇದ್ದಾಳೆ. ಹೊಸದಾಗಿ ಮನೆಗೆ ಬಂದವಳು. ಮನೆ ಮಗಳಿಗೆ ಹೀಗಾಗಿದೆ ಅಂತಂದರೆ ಅವಳು ಏನು ಅಂದ್ಕೊಳ್ಳಲ್ಲ. ಈಗೇನು ಮಾಡೋಕ್ಕಾಗಲ್ಲಮ್ಮ. ಅಶ್ವಿನಿನ ಕರ್ಕೊಂಡು ಬರಲೇಬೇಕು. ಯಾವಾಗಲಾದರೂ ಈ ವಿಷಯ ಗೊತ್ತಾಗೇ ಆಗುತ್ತೆ. ಮುಚ್ಚಿಡಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ? ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಪ್ರಾಬ್ಲಮ್ಗೆ ನೀನೇ ಏನಾದರೂ ಪರಿಹಾರ ಕಂಡುಹಿಡಿಬೇಕು. ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಾ ಪ್ಲೀಸ್. ಅಮ್ಮ, ದಯವಿಟ್ಟು ನೀವು ಹೀಗೆಲ್ಲ ರಿಕ್ವೆಸ್ಟ್ ಮಾಡ್ಕೋಬೇಡಿ. ಅಲ್ಲ ಗೌತಮ್, ನೀನೀಗ ಮೊದಲಿನ ಥರ ಅಲ್ಲ. ನಿನಗೂ ಮದುವೆ ಆಗಿದೆ, ನಿನಗೂ ಹೆಂಡತಿ ಇದ್ದಾಳೆ. ಈಗ ಫಸ್ಟ್ ಪ್ರಯಾರಿಟಿ ನಿನ್ನ ಸಂಸಾರ ತಾನೆ. ಅಮ್ಮ, ನನಗೇನೇ ಆದರೂ ನನ್ನ ಜೀವನದಲ್ಲಿ ಅಮ್ಮ ಮೊದಲು, ಆಮೇಲೆ ಹೆಂಡತಿ, ಮಿಕ್ಕವರು ಎಲ್ಲ. ನೀವು ನನ್ನ ಹತ್ರ ರಿಕ್ವೆಸ್ಟ್ ಮಾಡಬೇಡಿ. ಹೀಗಾಗಬೇಕು ಅಂತ ಆರ್ಡರ್ ಮಾಡಿ, ನಾನು ನಡೆಸ್ಕೊಡ್ತೀನಿ. ನಾನು ಮಾತಾಡ್ತೀನಿ ರೀ. ನೀವಲ್ಲ. ಥ್ಯಾಂಕ್ ಯು ಗೌತಮ್. ಅಂತೂ ನನ್ನ ಹೆಡ್ಡೇಕ್ನ ಗೌತಮ್ಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ಇನ್ನೆಲ್ಲ ಅವನೇ ನೋಡ್ಕೋತಾನೆ.
ಅಜ್ಜಿ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಏನೋ ಗುಂಡು? ಅದೇ ನಮ್ಮ ಅಶ್ವಿನಿ ಗಂಡ ಅರುಣ್ ಇದಾನಲ್ಲ, ಅವನ ಪರಿಸ್ಥಿತಿ ಸದ್ಯಕ್ಕೆ ಸರಿ ಇಲ್ವಂತೆ. ಅಯ್ಯೋ ಶಿವನೇ, ಊರಿಗೇನಾಯ್ತು? ಚೆನ್ನಾಗೇ ಇದ್ರಲ್ಲ. ಆ ಥರದ್ದೆಲ್ಲ ಏನಿಲ್ಲ ಅಜ್ಜಿ. ಅರುಣ್ ಬಿಸ್ನೆಸ್ ಮಾಡೋದು ನಿಮ್ಗೆ ಗೊತ್ತೇ ಇದೆ. ಆ್ಯಂಡ್ ಬಿಸ್ನೆಸ್ ಅಂದಮೇಲೆ ಈ ಲಾಭ ನಷ್ಟ ಇವೆಲ್ಲ ಕಾಮನ್ನು. ಅವನಿಗೆ ಬಿಸ್ನೆಸ್ಸಲ್ಲಿ ಏನೋ ನಷ್ಟ ಆಗಿ ತುಂಬ ಕಷ್ಟದಲ್ಲಿದ್ದಾನಂತೆ. ಅದಕ್ಕೆ ಎಲ್ಲ ಸರಿ ಹೋಗೋವರೆಗೂ ಅಶ್ವಿನಿನ ನಮ್ಮ ಮನೆ ಕರ್ಕೊಂಬರೋಣ ಅಂತ. ದಯವಿಟ್ಟು ನೀವು ಇದಕ್ಕೆ ಬೇಡ ಅನ್ಬಾರ್ದು. ಅದೇಗೋ ಹೀಗಾಗತ್ತೆ. ಹಾಂ, ಮದುವೆ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಈಗ ಅವಳನ್ನ ಕರ್ಕೊಂಡು ಬಂದು ಮನೇಲಿ ಇಟ್ಕೊಂಡ್ರೆ ಅವಳ ಗಂಡ ಏನು ಅನ್ಕೊಳ್ಳಲ್ಲ, ಅವ್ರ ಮನೆಯವರೆಲ್ಲ ಏನು ಅನ್ಕೊಳ್ಳಲ್ಲ, ನೋಡಿದ 4 ಜನ ಏನು ಅನ್ಕೊಳ್ಳಲ್ಲ. ಹಾಂ, ದೊಡ್ಡವರಾದ ನಾವು ಇದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹೌದಜ್ಜಿ, ನೀವು ಹೇಳ್ತಾ ಇರೋದೆಲ್ಲ ಸರಿ ಇದೆ. ನಾನೆಲ್ಲ ನೋಡ್ಕೋತೀನಿ. ಅಶ್ವಿನಿ ಅತ್ತೆಯವ್ರ ಮನೆ ಹತ್ರ ನಾನು ಮಾತಾಡ್ತೀನಿ. ಎಲ್ಲರನ್ನೂ ಒಪ್ಪಿಸಿ ನಾನು ಅವಳನ್ನ ಕರ್ಕೊಂಬರ್ತೀನಿ. ನೀವು ಹೂವನ್ನಿ ಸಾಕು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಸರಿನಪ್ಪ, ನೀನಿಷ್ಟು ಹೇಳ್ತಿದ್ಯಾ ಅಂದಾಗ ಇನ್ನು ನಾನೇನು ಹೇಳಲ್ಲ. ನಿನ್ನ ಮನಸ್ಸಿಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಥ್ಯಾಂಕ್ಸ್ ಅಜ್ಜಿ. ಮೆಹಬೂಬ್ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಭೂಮಿಕಾ ಅಕ್ಕ, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿ ಹೇಗಿದ್ದೀರಾ ಶಾಂತಳ? ಎಲ್ಲ ನಿಮ್ಮ ಆರೈಕೆ, ಚೆನ್ನಾಗಿದ್ದೀವಿ. ಮಕ್ಕಳೆಲ್ಲ ಹೇಗಿದ್ದಾರೆ ಆಶ್ರಮದಲ್ಲಿ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಅಯ್ಯೋ, ಇಲ್ಲೇ ನಿಂತು ಮಾತಾಡ್ಸಿದ್ದೀನಿ. ಬನ್ನಿ ಒಳಗೆ ಬನ್ನಿ. ಇನ್ನೊಂದು ಸ್ಟೆಪ್ ಅಷ್ಟೇ. ಬನ್ನಿ. ನಮಸ್ಕಾರ. ನಮಸ್ತೆ ಸಾಹೇಬ್ರಿಗೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀರಿ, ಬನ್ನಿ. ಸಿಸ್ಟರ್, ಇವ್ರು ಮತ್ತೆ ಯಾಕೆ ಬಂದ್ರು ಸಿಸ್ಟರ್? ನಮಸ್ತೆ ಸರ್, ಹೇಗಿದ್ದೀರಿ? ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ನಮಸ್ತೆ ಅಮ್ಮ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಅಮ್ಮ. ಕೂತ್ಕೊಳ್ಳಿ. ಇನ್ನೇನಕ್ಕೆ ಡೊನೇಷನ್ಗೋಸ್ಕರ ಬಂದಿರಬೇಕು. ಮತ್ತೆ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಚೆನ್ನಾಗಿದೆಯಮ್ಮ. ಆದರೆ ನೀನೇನು ಆ ಕಡೆ ಬಂದೇ ಇಲ್ಲ? ಅದು ಈಗಷ್ಟೇ ಮದುವೆ ಆಗಿದೆಯಲ್ಲ, ಒಂಚೂರು ಕೆಲ್ಸಗಳಿತ್ತು. ನಾನು ಬರೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಬಂದರೆ ನನಗಂತೂ ತುಂಬ ಖುಷಿ ಆಯಿತು. ಮಕ್ಕಳೆಲ್ಲ ಹೇಗಿದ್ದಾರೆ? ಹೇಮಂತ ಅವ್ನ ಕಾಲು ಏಟ್ ಮಾಡ್ಕೊಂಡಿದ್ನಲ್ಲ, ಈಗ ಪರವಾಗಿಲ್ಲ, ವಾಸಿ ಅದನ್ನ ಓಡಾಡ್ತಿದ್ದಾನ ಈಗ? ತೊಂದರೆ ಏನಿಲ್ಲಮ್ಮ, ಸ್ವಲ್ಪ ನಿಧಾನಕ್ಕೆ ಓಡಾಡ್ತಾ ಇದ್ದಾನೆ ಅಷ್ಟೇ. ಆದಷ್ಟು ಬೇಗ ಸರಿ ಹೋಗ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅಷ್ಟಾದರೆ ಸಾಕು. ಪಾಪ ಲಾಸ್ಟ್ ಟೈಮ್ ನೋಡಿದಾಗ ತುಂಬ ನೋವಲ್ಲಿದ್ದ. ಮಕ್ಕಳಿಗೇನಾದರೂ ಆದರೆ ನೋಡೋಕ್ಕಾಗಲ್ಲ. ಧನುಷ ಯಾವುದೋ ಸಿಂಗಿಂಗ್ ರಿಯಾಲಿಟಿ ಶೋ ಅಲ್ಲಿ ಆಡಿಷನ್ ಕೊಡೋಕೆ ಹೋಗ್ಬೇಕು ಅಂತಿದ್ದಲ್ಲ, ಏನಾಯ್ತು? ಹೋಗೋದ್ಲಾ? ಸೆಲೆಕ್ಟ್ ಆಗಿದ್ದಾಳೆ. ಪ್ರೋಗ್ರಾಮ್ ಇನ್ನೇನು ಸ್ವಲ್ಪ ದಿವಸದಲ್ಲೇ ಶುರು ಆಗುತ್ತೆ. ಓ ವಾವ್, ದಟ್ಸ್ ಅಮೇಜಿಂಗ್. ನನ್ನ ಕಡೆಯಿಂದ ಅವಳು ಕಂಗ್ರ್ಯಾಚುಲೇಷನ್ಸ್ ಮತ್ತೆ ಆಲ್ ದಿ ಬೆಸ್ಟ್ ಅಂತ ಹೇಳಿ. ಅವಳಿಗೋಸ್ಕರ ನಾನು ರಿಯಾಲಿಟಿ ಶೋ ನೋಡ್ತೀನಿ. ಆಯ್ತಮ್ಮ, ಹೇಳ್ತೀನಿ. ಈಗ ನಾವು ಬಂದಿದ್ದೇನಕ್ಕೆ ಅಂದರೆ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.